ಮಂಕಾಗತೊಡಗಿದೆ. ಪ್ರಸ್ತಾವನೆ ಮರಗಳಾಚೆ ಮಿಂಚು ಹುಳುಗಳು ಹೊಳೆಯುವೆಡೆ. ಒಂದು ಕೆಂಡದ ನರಿ ಆಕಾಶದಿಂದ ಕೆಳಗೆ ಬೀಳುತ್ತದೆ. ಅದರ ಸುತ್ತಲಿನ ಜ್ವಾಲೆಗಳು ಪ್ರಕಾಶಮಾನ ಮತ್ತು ಉಗ್ರವಾಗಿವೆ. ಮಿಮಿ ತನ್ನ ಮೃದುವಾದ ಮಾಯಾಶಕ್ತಿಯೊಂದಿಗೆ ಬರುವಳು. ಅದು ಓಡುವಾಗ ಕಾಡು ಸುಡುತ್ತಿದೆ. ದಿನವನ್ನು ಉಳಿಸಲು ಮಿಮಿಯ ಮಾಯಾಶಕ್ತಿ ಇಲ್ಲಿದೆ. ಭತ್ಯವತ್ತರಿ ಬೆಂಕಿ ಆರುತ್ತಿದೆ. ಕಾಡು ಹೆದರಿದೆ. ಪುಟ್ಟ ಕೆಂಡದ ನರಿಗೆ ಸಿದ್ಧತೆ ಇಲ್ಲದಂತೆ ಅನಿಸುತ್ತಿದೆ. ಮಿಮಿ ಮೃದುವಾದ ಬೆಳಕಿನಿಂದ ಜ್ವಾಲೆಗಳನ್ನು ಶಾಂತಗೊಳಿಸುವಳು. ನರಿಯನ್ನು ಸುರಕ್ಷಿತ ಪ್ರಶಾಂತ ತಾಣಕ್ಕೆ ನಡೆಸುವಳು. ಹೃದಯದ ಮರ ಹೊಳೆಯುತ್ತಿದೆ. ಆದರೆ ಅದರ ಮಾಯಾಶಕ್ತಿ ದುರ್ಬಲವಾಗಿದೆ. ಅವರು ಹುಡುಕಬೇಕಾದ ಸತ್ಯ ಮಿಮಿಗೆ ತಿಳಿದಿದೆ. ಮತ್ತಡಿ ಬೆಂಕಿ ಆರುತ್ತಿದೆ. ಕಾಡ ಹದವದೆಯ ಮಿಮಿ ಧೈರ್ಯಶಾಲಿ ಮತ್ತು ಸತ್ಯವಂತೆ. ಹೊಳೆಯುವ ಬೆಳಕಿನೊಂದಿಗೆ ಅವಳು ಜಯಿಸುವಳು. ಬೆಂಕಿ ಮತ್ತು ಹೊಗೆಯ ನಡುವೆ ಅವಳು ದಾರಿ ಕಂಡುಕೊಳ್ಳುವಳು. ನರಿಯನ್ನು ನೆಲೆಸಲು ಮನೆಗೆ ಕರೆತರುವಳು. ರತ್ತೆಧಾರಿ ಕತ್ತಲಾಗಿವೆ. ಬೆಂಕಿಯ ಬುಕ್ಕೆಗಳು ಏರುತ್ತಿವೆ. ಮಿಮಿ ತಪ್ಪಿಸಿಕೊಳ್ಳುವಳು. ಆದರೆ ಅವಳು ಸೋಲೊಪ್ಪಳು. ಚಂದ್ರಕಾಂತ ಮಣಿ ಅಡಗಿದೆ. ಕಳ್ಳ ಹತ್ತಿರವೇ ಇದ್ದಾನೆ. ಮಿಮಿ ಧೈರ್ಯದಿಂದ ಹೋರಾಡುವಳು. ಭಯಕ್ಕೆ ಇಲ್ಲಿ ಜಾಗವಿಲ್ಲ. ಬೆಂಕಿಯ ದ್ವಾರ ವಿಶಾಲವಾಗಿ ತೆರೆಯುತ್ತದೆ.